ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭದ ದಿನ ಹೇಗೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಮಾನ್ಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಶಿಕ್ಷಕೇತರ ವೃಂದದವರೇ, ಪೋಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ಬೀಳ್ಕೊಡುಗೆಯ ಸಮಾರಂಭದ ದಿನ. ನಾವು ಶಾಲೆಯಲ್ಲಿ ಎಷ್ಟು ಸಮಾರಂಭಗಳನ್ನು ಆಚರಿಸುತ್ತಿರುತ್ತೇವೆ. ಅಲ್ಲೆಲ್ಲ ಹೆಚ್ಚು ಸಂತೋಷದಿಂದ ಇರುತ್ತೇವೆ. ಆದರೆ ಈ ಸಮಾರಂಭ ಮನಸ್ಸಿಗೆ ಭಾರವಾಗುತ್ತಿದೆ. ಆದರೂ ನಿಮ್ಮ ಭವಿಷ್ಯದ ಜೀವನ ಉಜ್ವಲವಾಗಿರಬೇಕೆಂಬುದೇ ನನ್ನ ಮತ್ತು ಪ್ರತಿ ಶಿಕ್ಷಕರ ಆಶಯವಾಗಿದೆ. ಶಾಲಾ ದಿನಗಳ ನೆನಪು ಬರೀ ನೆನಪಲ್ಲ, ಅದು ಜೀವನದ ಅತಿ ದೊಡ್ಡ ಆಸ್ತಿಯಾಗಿದೆ. ನೀವುಗಳು ಇಲ್ಲಿ ಕಲಿತಂತಹ ಜ್ಞಾನ, ಸ್ನೇಹ, ಶಿಸ್ತು ಅವೆಲ್ಲವೂ ನಿಮ್ಮ ಜೀವನದ ಆಧಾರಗಳಾಗಿದೆ. ಒಂದು ಮಗುವು ಶಾಲೆಯ ಮೊದಲ ಮೆಟ್ಟಿಲನ್ನ ಹೇರಿ ಪಡೆಯುವಂತಹ ಬಾಲ್ಯ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೆ ಅದು ನಡೆದುಕೊಳ್ಳುವಂತಹ ರೀತಿ, ಹಾವಭಾವಗಳು, ಕಲಿಯುವಂತಹ ರೀತಿ, ಗೌರವಿಸುವಂತಹ ಬಗೆ, ಹೊಂದಿರುವಂತಹ ವಿವಿಧ ಕೌಶಲಗಳು ಎಲ್ಲವೂ ಅಮೋಘವಾದುದು. ಒಬ್ಬ ತಾಯಿಗೆ ಒಂದು ಮಗು ಅಥವಾ ಒಂದಿಷ್ಟು ಮಕ್ಕಳಿರ್ಬೋದು, ಆದ್ರೆ ಒಬ್ಬ ಶಿಕ್ಷಕನಿಗೆ ಎಲ್ಲ ವಿದ್ಯಾರ್ಥಿಗಳು ಅವರ ಮಕ್ಕಳೇ ಆಗಿರ್ತಾರೆ. ಅಂದು ನೀವು ಚಿಕ್ಕವರಿರುವಾಗ ನಿಮ್ಮಲ್ಲಿದ್ದಂತಹ ಭಯ, ನಾಚಿಕೆ, ಕುತೂಹಲದ ಮನಸ್ಥಿತಿ ಮತ್ತು ಅಪ್ಪ ಅಮ್ಮನ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಂತಹ ಆ ಕ್ಷಣಗಳು, ದಿನಗಳೆಲ್ಲವೂ ಇಷ್ಟು ಬೇಗ ಹುರುಳಿ ನೆನಪಾಗಿ ಹೋಯ್ತಾ ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೇಗ ಪ್ರೌಢ ಜೀವನಕ್ಕೆ ಕಾಲಿಟ್ರಿ ಅಂತ ಗೊತ್ತೇ ಆಗ್ತಾ ಇಲ್ಲ. ಅದರಲ್ಲೂ ಇಂದಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಂದು ನೋಡಿದಂತಹ ಆ ಮುದ್ದು ಕಂದಮ್ಮಗಳು ನೀವುಗಳೇನಾ? ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂದು ನಿಮ್ಮೊಳಗಿರುವಂತಹ, ನೀವು ಕಲಿತಿರುವಂತಹ ಶಿಸ್ತು, ಸಂಯಮ, ಜ್ಞಾನ, ಕೌಶಲ್ಯಗಳು ಎಲ್ಲವೂ ನಿಮ್ಮ ನಿಜವಾದ ಆಸ್ತಿಗಳಾಗಿರುತ್ತೆ. ಒಂದು ಮನೆಗೆ ಅಡಿಪಾಯ ಅನ್ನುವಂಥದ್ದು ಎಷ್ಟು ಮುಖ್ಯನೋ, ನೀವು ಇಲ್ಲಿಯವರೆಗೆ ಕಲಿತಿರುವಂತಹ ಜ್ಞಾನ ಅಷ್ಟೇ ಮುಖ್ಯವಾಗಿದೆ. ಈ ಜ್ಞಾನದಿಂದ ಬೆಳವಣಿಗೆಯನ್ನ ಹೊಂದುತ್ತೀರಾ. ನೀವು ಹೊಂದಿರುವಂತಹ ಕನಸು, ಗುರಿಯನ್ನ ಈಡೇರಿಸಿಕೊಳ್ಳೋದಕ್ಕೆ ಈ ಜ್ಞಾನ ತುಂಬಾ ಅವಶ್ಯಕವಾಗಿರುತ್ತೆ. ಈ ಶಾಲೆ ನಿಮ್ಗೆ ಉತ್ತಮ ಮೌಲ್ಯಗಳನ್ನ ಕಲಿಸ್ಕೊಟ್ಟಿದೆ. ಸಮಾಜದೊಂದಿಗೆ ಇರುವಂತಹ ಬಗೆಯನ್ನ ತಿಳಿಸ್ಕೊಟ್ಟಿದೆ. ಉತ್ತಮ ಜ್ಞಾನದೊಂದಿಗೆ ನಿಮ್ಮನ್ನ ತಿದ್ದಿ ತೀಡಿ ಉತ್ತಮವಾದಂತಹ ಶಿಲೆಯನ್ನಾಗಿಸಿದೆ. ಪರೀಕ್ಷೆಗಳು ಅಂಕಗಳನ್ನ ನೀಡುತ್ತೆ. ಅದರಿಂದ ಮುಂದೆ ಸಾಗಿ ಕೆಲಸವನ್ನ ನೀವು ಪಡಿಬಹುದು. ಆದ್ರೆ ಜೀವನ ಅನ್ನುವಂತಹ ಪರೀಕ್ಷೆ ಕೇವಲ ಪರೀಕ್ಷೆಯಲ್ಲ. ಅಂತಹ ಪರೀಕ್ಷೆಯಲ್ಲೂ ನಿಮ್ಮ ಜೀವನ ಸುಖಮಯವಾಗಿರಲಿ. ಹಾಗೆಯೇ ನಿಮ್ಮ ಪ್ರತಿ ಪರೀಕ್ಷೆಯಲ್ಲೂ ಉತ್ತಮ ಅಂಕಗಳನ್ನ ತೆಗೆದುಕೊಂಡು ನಿಮ್ಮ ಗುರಿಯನ್ನ ಮುಟ್ಟುವಂತಾಗ್ಲಿ. ಅದೇ ನನ್ನ ಆಸೆ. ಎಂದಿಗೂ ಯಾವ ಸಂದರ್ಭದಲ್ಲಿಯೂ ನಿಮ್ಮ ಒಳ್ಳೆಯ ಮೌಲ್ಯಗಳನ್ನ ಕಳೆದುಕೊಳ್ಳಬೇಡಿ. ಧೈರ್ಯದಿಂದ ಈ ಸಮಾಜಕ್ಕೆ ಉತ್ತಮ ನಾಗರಿಕರಾಗಿ, ಭಾರತಾಂಬೆಗೆ ಹೆಮ್ಮೆ ತರುವಂತಹ ಮಕ್ಕಳಾಗಿ ನೀವು ಬಾಳ್ಬೇಕು. ನೀವು ಮುಂದೆ ಸಾಗಿದಂತೆ ನಿಮ್ಮ ಮುಂದೆ ಬರುವಂತಹ ಅಹಿತಕರ ವಿಷಯಗಳನ್ನ ದೂರವಿಟ್ಟು ನಿಮ್ಮ ತಂದೆ ತಾಯಿಗೆ ಉತ್ತಮ ಮಕ್ಕಳಾಗಿ ಬಾಳಿರಿ. ನಿಮ್ಮ ಪೋಷಕರ ತ್ಯಾಗ, ಆಶೀರ್ವಾದ ಎಲ್ಲವೂ ತುಂಬಾ ದೊಡ್ಡದಾಗಿದೆ. ಎಂದಿಗೂ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ಅವರನ್ನ ಸಂತೋಷದಿಂದ ನೋಡಿಕೊಳ್ಳಿ. ನೀವೆಲ್ಲರೂ ದೊಡ್ಡ ವ್ಯಕ್ತಿಗಳಾಗಬೇಕು.
ನಿಮ್ಮ ವ್ಯಕ್ತಿತ್ವವನ್ನ ಎಲ್ಲರೂ ಕೊಂಡಾಡುವಂತಾಗ್ಲಿ. ಅದೇ ನೀವು ಶಾಲೆಗೆ ಕೊಡುವಂತಹ ಉಡುಗೊರೆಯಾಗಿದೆ. ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಉತ್ತಮವಾದಂತಹ ಜೀವನವನ್ನ ಹೊಂದಿ ಸಂತೋಷದಿಂದ ಬಾಳಿರಿ. ಈ ಕ್ಷಣದಲ್ಲಿ ಒಬ್ಬ ಸ್ನೇಹಿತೆಯಾಗಿ ಹೇಳುತ್ತಿದ್ದೇನೆ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಯಶಸ್ಸು ನಿಮ್ಮದಾಗಲಿ. ಬೇರುಗಳನ್ನ ನೆನಪಿಡಿ, ರೆಕ್ಕೆಗಳನ್ನು ಹರಡಿ, ಸಾಧನೆಯ ಶಿಖರಕ್ಕೇರಿ. ವಿದಾಯದ ಈ ಕ್ಷಣ ನಿಮ್ಮ ಸಾಧನೆಯ ಆರಂಭದ ಕ್ಷಣವಾಗಿದೆ. ಏಕಾಗ್ರತೆಯಿಂದ ಬಲಶಾಲಿಗಳಾಗಿ ಮುನ್ನುಗ್ಗಿರಿ. ನಿಮ್ಮೊಂದಿಗಿನ ಎಲ್ಲ ನೆನಪುಗಳು ಸದಾ ನನ್ನ ಹೃದಯದಲ್ಲಿ ಉಳಿದಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನ ಮರೆಯದಿರಿ. ಹಾಗೆ ಈ ವಿಡಿಯೋನ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರಿಗೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.